So we are unveiling the brand new logo of Rent and Go. Congratulations to the whole team for the wonderful. So we are launching Rent and Go powered by eTravelMate. ನನ್ನ ಗುರುಗಳು ಹೇಳಿದ್ದು ಫಸ್ಟ್ ಬಗ್ಗುದು ಕಲಿ, ಅವಾಗ ಭಗವಂತ ಕೈ ಹಿಡಿತಾನೆ, ಹಿಗ್ಗಬೇಡ ಅಂತ. ಮನುಷ್ಯನಿಗೆ 5 ಟೈಪ್ ಅಹಂಕಾರ ಬರುತ್ತಂತೆ. ಒನ್ ಫ್ರಮ್ ಐಡೆಂಟಿಟಿ, I am so and so. Another from knowledge. Another from fairness. Another from money. And next, the last thing is power. ಈ 5 ಬಂದಾಗ ಈ ಮೈಕ್ ಥರ ಭಗವಂತ ಪೈಪ್ ಅದರೊಳಗಿರೋ ಪವರ್ ಕಿತ್ತು ಬಿಡ್ತಾನೆ. ಇದು ಸುಮಾರು ಕಂಪನಿಗಳೆಲ್ಲ ಆಗಿತ್ತು, ಹೆಸರು ಬೇಡ ಅಲ್ವಾ. ನಾವೆಲ್ಲ ಆ್ಯಪನ್ನು ಕ್ರಿಯೇಟ್ ಮಾಡಿದ್ವಿ, ಓಕೆ. ಒಂದು ಮೊಬೈಲ್ ಒಳಗೆ ಸಾಫ್ಟ್ವೇರ್ ಇದೆ, ಅದರ ಒಳಗೆ ಸಿಮ್ ಕಾರ್ಡ್ ಇದೆ, ಅದರ ಒಳಗೊಂದಿದೆ ಕರೆಂಟ್. ದಟ್ ಈಸ್ ಆಮ್ನಿ ಪ್ರೆಸೆನ್ಸ್, ದಟ್ ಈಸ್ ದ ಲಾರ್ಡ್. ನಾವು ಆ ಅವೇರ್ನೆಸ್ ಇಟ್ಕೊಂಡು ಬದುಕಿದಾಗ ಜೀವನ ಎಲ್ಲೋ ಹೋಗಿ ಮುಟ್ಟುತ್ತೆ ಅಂತ ನನ್ನ ನಂಬಿಕೆ. ಇದರ ಮೇಲೆ ನಮ್ಮ ಭಾರತ ನಿಂತಿರೋದು. ಮೈ ನೇಷನ್ ಈಸ್ ದ ಬೇಸ್ಮೆಂಟ್ ಆಫ್ ಮೈ ನೇಷನ್ ಈಸ್ ಎಥಿಕ್. ಆ ಎಥಿಕ್ಸನ್ನು ನಾವು ಇಟ್ಕೊಂಡು ಆ ಹ್ಯುಮ್ಯಾನಿಟಿಯನ್ನು, ದ 2 ethics when it involves in business, 100% you will succeed. The 2 ethics is, one is transparency, another one is dedication. The impact of these 2 things, the humanity. ಮನುಷ್ಯತ್ವದಿಂದ ನಾವು ವ್ಯವಹಾರವನ್ನು ಮಾಡಿದಾಗ ವ್ಯಾವಹಾರಿಕ ಪಾರಮಾರ್ಥಿಕ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಅಲ್ವಾ. ಸೊ ಎಲ್ಲ ಸಂತೋಷಿನ ಟೀಮ್ ನನಗೆ ಚೆನ್ನಾಗಿ ಪರಿಚಯ. ದೇ ಆರ್ ಲೈಕ್ 3 roses, ರುಚಿ, ಬಣ್ಣ, ಶಕ್ತಿ. ಯಾಕೆ ಎಲ್ಲರೂ ಸೇರಿದಾಗ ಏನೋ ಒಂದಾಗು ಅಲ್ವಾ. ಈ ರಾಮಾಯಣ ಆಗ್ಬೇಕಾದ್ರೂ ಎಲ್ಲ ಸೇರಬೇಕಾಯ್ತು, ದೇಶ ಸರಿ ಹೋಗ್ಬೇಕಾದ್ರೂ ಎಲ್ಲರೂ ಸೇರ್ಬೇಕು. ಈ ಟ್ರಾಫಿಕ್ ಆಗಿದ್ದು ಹೇಗೆ? ನಾನು ಬರ್ತಾ ಲೇಟ್ ಆಯಿತು, ಸಂತೋಷ ಹೇಳಿದೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ನೋಡು ನನಗೆ 7 ಗಂಟೆ ಅಂತ ಹೇಳಿದ್ರಣ್ಣ, ನಾನು ಶಿಸ್ತಲ್ಲಿ 7 ಗಂಟೆಗೆ ಬಂದಿದ್ದೀನಿ, ಆದರೆ ನಿಮ್ಮ ಟ್ರಾಫಿಕ್ಕಿನ ದಯೆಯಿಂದ ನನಗೆ ಸ್ವಲ್ಪ ಲೇಟ್ ಆಯ್ತು ಇಲ್ಲಿ ತನಕ ಅಂತ. ಸೊ ನಮ್ಮ ಇದನ್ನು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದು ಗೈಸಿಗೆ ನನ್ನೊಂದು ರಿಕ್ವೆಸ್ಟ್, ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ಆಗಲಿಕ್ಕೆ ಬ್ಯಾಂಗ್ಳೂರಲ್ಲಿ ಅಲ್ವಾ. ಇಟ್ ವಿಲ್ ಕಂಟ್ರೋಲ್ಸ್ ಗ್ರಾಫಿಕ್, ನಾಟ್ ಟ್ರಾಫಿಕ್ ಅಲ್ವಾ. ಈಗಷ್ಟೇ ನಮ್ಮ ಕಮಿಷನರ್ ಹೇಳಿದರು, ಬ್ಲೈಂಡ್ಸಿಗೆ ಏನಾದ್ರು ಮಾಡಿದರೆ. ನನಗೆ ತಲೆಗೆ ಹೋಗಿರಲಿಲ್ಲ ಐಡಿಯಾ, ಈಗ ಹೋಯ್ತು ಅವ್ರು ಹೇಳಿದಾಗ. ಹೌದು, ನಮ್ಮ ಬ್ಲೈಂಡ್ಸ್ ಎಲ್ಲ ಏನು ಮಾಡ್ಬೇಕಾಗಾದ್ರೆ ಅಂತ. ಅವರಿಗೊಂದು ಆಲ್ಟರ್ನೇಟಿವ್ಸ್ ಬೇಕು. ಸೊ ಅವರು ಹೇಳಿದ್ರು, ಅದಕ್ಕೆ ಅವರಿಗೆ ಅರ್ಥ ಆಗೋ ಆಲ್ಟರ್ನೇಟಿವ್ನ ಕ್ರಿಯೇಟ್ ಮಾಡಿದರೆ ಇಟ್ ವಿಲ್ ಸಪೋರ್ಟ್ಸ್. ಖುಷಿ ವಿಚಾರ, ಇಷ್ಟು ಸಣ್ಣ ಏಜಲ್ಲಿ ಆ್ಯಪ್ ಚೆನ್ನಾಗೇ ಇದೆ, ರೆಂಟ್ ಅಂತ ಉಂಟು. ನಾವು ಬರ್ತಾನೆ ಸಂತೋಷಂಗೆ ಹೇಳಿದೆ, ಫ್ರೀ ಅಂತಿಲ್ಲಲ್ಲ, ಖುಷಿ ಪಡು ಅಲ್ವಾ. ನಮಗೆ ಈಗೆಲ್ಲ ಫ್ರೀ ಕೊಟ್ಟು ಎಲ್ಲವೂ ಫ್ರೀ ಆದರೆ ಒಳ್ಳೆಯದಾಗಲಿ. ಒಂದು ಹೊಸ ಪ್ರಯೋಗ ಮಾಡಿದ್ದೀನಿ. ಇದು 2ನೇ ಆ್ಯಪ್ ನಾನು ಬ್ಯಾಂಗ್ಳೂರಲ್ಲಿ ಲಾಂಚ್ ಮಾಡ್ತಾ ಇರೋದು, ವೆಹಿಕಲಿಗೆ ಸಂಬಂಧಪಟ್ಟಿದ್ದು ಈ ವರ್ಷದಲ್ಲಿ. ಎಲ್ಲರನ್ನ ಕನೆಕ್ಟ್ ಮಾಡಲಿ, ಟ್ರಾಫಿಕ್ ಗಲಾಟೆ ಇಲ್ಲದೆ, ಗ್ರಾಫಿಕ್ ಗಲಾಟೆ ಇಲ್ಲದೆ. ಲೈಫ್ ಅನ್ನೋದೊಂದು ಟ್ರಾವೆಲಿಂಗ್ ಇದ್ದ. ನಮ್ಮ ಇಡೀ ಜರ್ನಿಯು ಇಟ್ಸ್ ಎ ಟ್ರಾವೆಲ್. ಅದರಲ್ಲಿ ಹ್ಯಾಪಿನೆಸ್ ಇದೆ, ಹಂಪಿದ್ದ ಹಾಗೆ ದುಃಖವೂ ಇದೆ, ಸ್ವಲ್ಪ ಫೇಲ್ಯೂರ್ಸಿನ ಸ್ಪೀಡ್ ಬ್ರೇಕರ್ಸು ಇದೆ. ಇದನ್ನೆಲ್ಲ ದಾಟಿ ಕಾನ್ಫಿಡೆನ್ಸ್ ಆದ ಡ್ರೈವ್ ಮಾಡಿಕೊಂಡು ಹೋದರೆ ಯು ವಿಲ್ ರೀಚ್ ದ ಡೆಸ್ಟಿನಿ. ದಿಸ್ ಇಸ್ ದ ಫ್ಯಾಕ್ಟ್. ಹಾಗೆ ಎಲ್ಲ ಹುಡುಗರು ಬೆಳೀರಿ, ಹೊಸ ಎಂಟರ್ಪ್ರಿನರ್ಗಳು ಕ್ರಿಯೇಟ್ ಆಗಲಿ, ಎಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಒಂದು ಸಣ್ಣ ಯೂತ್ಸ್ ಎಲ್ಲ ಸೇರಿ ಒಂದು ಹೊಸ ಪ್ರಯೋಗ ಮಾಡಿದಾಗ ನಾವು ಅವರಿಗೆ ಬೆನ್ನು ತಟ್ಟಬೇಕು. ಅದು ಜನ ಆಗಿರಲಿ ಅಥವಾ ಗೌರ್ಮೆಂಟಿಂದ ಆಗಲಿ. ಸೊ ಹಾಗೆ ಮಾಡಿದಾಗ ಅವರು ಹೊಸ ಪ್ರಾಜೆಕ್ಟ್ ಮಾಡ್ತಾರೆ. ಈಗಲ್ವಾ ಎಲ್ಲ ಟಾಪರ್ಗಳೆಲ್ಲ ಎಲ್ಲಿದ್ದಾರೆ ಅಂದರೆ ಹೊರದೇಶದಲ್ಲಿ ಸ್ಲೇವಿಸಮಲ್ಲಿದ್ದಾರೆ. ಎಲ್ಲ ಟಾಪರ್
ಅಲ್ವಾ? ಸಂತೋಷನ್ ಕೇಳಿದರೆ ಅವನು ಹೇಳ್ತಾನೆ ನಾನೇನು ಟಾಪರ್ ಅಲ್ಲ, ಮನೋಹರ, ನಂಗೆ ಗೊತ್ತಿಲ್ಲ ಅಚ್ಯುತನ ಬಗ್ಗೆ. ಎಲ್ಲ 99.9 ಫಸ್ಟ್ ರ್ಯಾಂಕ್ ರಾಜು ಎಲ್ಲ ಇಂಗ್ಲೆಂಡಲ್ಲೋ US ಎಲ್ಲೋ ಇದ್ದಾರೆ. ನಮ್ಮ ದೇಶ ಕಟ್ತಾ ಇರೋದು ಯಾರು ಹಾಗಾದರೆ? ಅಲ್ವಾ? ಇಲ್ಲೊಂದು ಗುಂಪು ಕೂತಿದ್ದಾರೆ, ನಮ್ಮ ರಂಗಣ್ಣ, ಮಂಜಣ್ಣ ಎಲ್ಲ. ಅವರೆಲ್ಲ ಅವರ ಟ್ರಾನ್ಸಾಕ್ಷನ್ ಕೇಳಿದರೆ ಇಲ್ಲಿರೋ ಕಂಪನಿ ಅವರಿಗೆ ತಲೆ ತಿರುಗಿ ಬೀಳ್ಬೋದು. ಆದರೆ ಅವರೆಲ್ಲ ತುಂಬ MBA ಹೋಲ್ಡರ್ಸ್ ಏನಲ್ಲ. ದೇ ಆರ್ ನಾಟ್ ಕಲೆಕ್ಟಿವ್ ಡಾಟಾ, ದೇ ಆರ್ ದ ಸೆಲೆಕ್ಟಿವ್ ಡಾಟಾ ಅಲ್ವಾ? ನಮ್ಮ ಬದುಕನ್ನು ಕಟ್ಟೋದು ಸೆಲೆಕ್ಟಿವ್ ಡಾಟಾ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಲಿ. ಗೌರ್ಮೆಂಟು ಅದಕ್ಕೆ ಹೇಗಿದ್ರು ಕಮಿಷನರ್ ಇದ್ದಾರೆ, GST ಅವರು ಇದ್ದಾರೆ ಅಲ್ವಾ? ದೇವರಿಗೆ ಹೆದರಲಿಲ್ಲ ಅಂದರೆ ಇಬ್ಬರಿಗೆ ಹೆದರುತ್ತಾರೆ ಎಲ್ಲರೂ. ಒಂದು GST ಅವರಿಗೆ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅವರಿಗೆ, IT ಅವರಿಗೆ. ಅವರಿಬ್ಬರು ಇಲ್ಲೇ ಇರೋದ್ರಿಂದ ಅವರಿಬ್ಬರಿಗೆ ರಿಕ್ವೆಸ್ಟ್, ಸ್ವಲ್ಪ ಈ ಹೊಸ ಪ್ರಯೋಗಗಳು ಮಾಡಿದಾಗ ಅವರ ಟ್ಯಾಕ್ಸ್ ರೆಡ್ಯೂಸ್ ಮಾಡೋ ಏನಾದ್ರು ಹೊಸ್ತು ತಂದರೆ ಖುಷಿ ಆಗುತ್ತೆ ಹುಡುಗರಿಗೆ. ಬೋರ್ ಹೊಡೆಯಲ್ಲ, ಏನಾದ್ರು ಹೊಸ್ತು ಮಾಡೋಣ ಅಂತ. ಇಲ್ಲ ಬರೋ ಲಾಭ ಎಲ್ಲ ತಗೊಂಡೋಗಿ GSTಗೆ ಹಾಕಿದರೆ ಅವ್ರ ಪರಿಸ್ಥಿತಿ ದೇವರೇ ಗತಿ. ಹಾಗಾಗಿ ನಮ್ಮ ಕಮಿಷನರ್ ಖುಷಿ ಆಯ್ತು ಅವರನ್ನು ನೋಡಿ. ಹಿ ಈಸ್ ಸೋ ಇನ್ನೋಸೆಂಟ್. ನನಗೆ ಯಾವಾಗಲೂ ನಾನು ಹೇಳಿ, ಮೈ ಲಾರ್ಡ್ ಲವ್ಸ್ ಇನ್ನೋಸೆನ್ಸ್ ನಾಟ್ ಇಂಟೆಲಿಜೆನ್ಸ್ ಅಲ್ವಾ? ನಿಮ್ದೆಲ್ಲ ಒಂದು ಸಿಮ್ ಇದೆ, ರಿಲಯನ್ಸ್ ಸಿಮ್. ನಮ್ದೊಂದು ಸಿಮ್ ಇದೆ, ರಿಯಲೈಸ್ ಸಿಮ್ ಅಂತ ಅಲ್ಲ. ರಿಲಯನ್ಸ್ ಸಿಮ್ಮಿಗೆ ಒಂದು ಸಣ್ಣ ಸೀಮಿತತೆ ಇರುತ್ತೆ. ಅವನ ಸಿಮ್ಮಿಗೆ ಇಟ್ಸ್ ಇನ್ಫೈನೈಟ್, ಇಟ್ ಈಸ್ ನಾಟ್ ಫೈನೈಟ್. ಖುಷಿ ಆಯಿತು ಎಲ್ಲರನ್ನು ನೋಡಿ. ನನ್ನನ್ನು ಅಂತ ದ ಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಲಾರ್ಡ್ ಟ್ರೈಂಗ್ ಟು ಪ್ಯೂರಿಫಿಕೇಶನ್. ದಿಸ್ ಈಸ್ ಮೈ ಸ್ಟ್ಯಾಂಡ್. ಇಲ್ಲಿ ಸ್ವಾಮೀಜಿ, ಗುರೂಜಿ ಎಂತೆಲ್ಲ ಬರಲಿಲ್ಲ. ಸಂತೋಷ ಪಾಪ ಆಫೀಸಿಗೆ ಹೋದಾಗೆಲ್ಲ ನಮಗೆಲ್ಲ ಒಂದು ಪಪ್ಸು, ಟೀ, ಕಾಫಿ ಎಲ್ಲ ಕೊಡಿಸ್ತಿದ್ದ. ಸೊ ಒಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಆದರೂ ತೋರಿಸ್ಬೇಕಲ್ಲ ಸಂತೋಷನೇ. ಸೊ ಇನ್ನೊಂದು ಖುಷಿ ವಿಚಾರ, ಹುಡುಗನ ನೋಡಿದರೆ ನಾನು ಯಾವಾಗಲೂ ಹೇಳೋದು, ಕ್ರಿಶ್ಚಿಯಾನಿಟಿ, ನಿಜವಾದ ಕ್ರಿಶ್ಚಿಯಾನಿಟಿ ಉಂಟು ನಿನ್ನ ಹತ್ರ. ವೆನ್ ಯು ಲವ್ಸ್ ಎವ್ರಿ ಒನ್, ಹಿ ಈಸ್ ದ ರಿಯಲ್ ಕ್ರಿಶ್ಚಿಯನ್ ಅಂತ ನನ್ನ ನಂಬಿಕೆ. ನಾನು ಹಾಗೆ ಇದ್ದಾನೆ. ಯಾರೇ ಹೋದರೂ ಎಷ್ಟೇ ಹೊತ್ತಲ್ಲ ಅವನ ಮುಖದಲ್ಲಿ ಒಂದು ಪಕ್ಕಾ ಸ್ಮೈಲ್ ಇರುತ್ತೆ ಅಲ್ವಾ? ಹಾಗಾಗಿ ಆ ಸ್ಮೈಲು ಬಿಸ್ನೆಸ್ಸಲ್ಲೂ ಆ ಸ್ಮೈಲ್ ಸಕ್ಸೀಡ್ ಕಡೆಗೆ ಹೋಗಲಿ. ಎಲ್ಲರೂ ಚೆನ್ನಾಗಿ ಬೆಳೀರಿ. ಮತ್ತು ಜನಗಳು ಎಲ್ಲರೂ ಇದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿ ಒಂದು ಹೊಸ ಪ್ರಾಜೆಕ್ಟ್ ಅಥವಾ ಇನ್ನೊಂದು ವಿಚಾರ, ಇನ್ಸ್ಟೆಡ್ ಆಫ್ ಡೂಯಿಂಗ್ ದಿಸ್ ಟೆಂಪಲ್, ಚರ್ಚ್ ಇದೆಲ್ಲ ಕಟ್ತೀವಿ, ಮನುಷ್ಯನಿಗೆ ಇಟ್ ವಿಲ್ ಏನು ಸಮಾಧಾನ ಕೊಡ್ತದೆ ಅಷ್ಟೇ, ಪೀಸ್ ಆಫ್ ಮೈಂಡ್. ನಿಜವಾದ ದೇವರ ಕೆಲಸ ಅಂದರೆ ನಾನು ಹೇಳೋದು ಈ ಎಂಟರ್ಪ್ರಿನರ್ಶಿಪ್ ಇದೆಯಲ್ಲ ಅದು. ಎಷ್ಟೋ ಜನ ಓದದೇ ಇರೋ ಹುಡುಗರಿಗೆ, ಡ್ರೈವಿಂಗ್ ಕಲ್ತವರಿಗೆಲ್ಲ ನಾನು ಅಲ್ಲಿ ಕೂತ್ ಲೆಕ್ಕ ಹಾಕ್ತೀನಿ. ಕ್ಲೀನರಿಗೆ, ಡ್ರೈವಿಂಗ್ ಕಲ್ತವನಿಗೆ, ಅವರಿಗೆಲ್ಲ ಪೆಟ್ರೋಲ್ ಬಂಕೋದಕ್ಕೆ ಕನೆಕ್ಟೆಡ್, ಅವರಿಗೆಲ್ಲ ಒಂದು ಫುಡ್ ಆ್ಯಂಡ್ ಶೆಲ್ಟರ್ ಕ್ರಿಯೇಟ್ ಆಗೋದು. ದಟ್ ಈಸ್ ದ ರಿಯಲ್ ವರ್ಷಿಪ್ ವಾಟ್ ಯು ಗೈಸ್ ಆರ್ ಡೂಯಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಹರಿ.